ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು A3 Song ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಹೆಲ್ದಿ ಸುವರ್ಣಗೆಡ್ಡೆ ಮತ್ತು ಬಿಳಿ ಕಡಲೆನ ಬಳಸಿ ಗಶಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋ. ಸುವರ್ಣಗೆಡ್ಡೆ ಗಶಿ ಮಾಡಲಿಕ್ಕೆ ನಾನು ಇಷ್ಟು ದೊಡ್ಡ ಗಾತ್ರದ ಒಂದು ಸುವರ್ಣಗೆಡ್ಡೆಯನ್ನು ತೊಗೊಂಡಿದ್ದೇನೆ. ಈ ಥರ ಸಿಪ್ಪೆಯನ್ನೆಲ್ಲ ತೆಗೆದು ಕೈಗೆ ಒಂದು ಸ್ವಲ್ಪ ಇದು ಎಣ್ಣೆಯನ್ನು ಹಚ್ಕೋಬೇಕು, ಇಲ್ಲದ ಕೈ ತುರಿಸ್ತದೆ. ಅದನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಬೇರೆ ನೀರಿಗೆ ಹಾಕಿ ಅದನ್ನು ಬೇಯಿಸ್ಕೊಳ್ತಿದ್ದೇನೆ. ಬೇಯಿಸಬೇಕಾದ್ರೆ ಏನು ಹಾಕಬೇಡಿ, ಒಂದು ಅರ್ಧ ಬೆಂದ ಮೇಲೆ ಅದಕ್ಕೆ ಏನು ಬೇಕು ಅದನ್ನು ಹಾಕೊಳ್ಳೋ. ಇವಾಗ ಅದು ಅರ್ಧದಷ್ಟು ಬೆಂದಿದೆ. ಈಗ ನೀವು ಕಿವುಚ್ಕೊಂಡಿರೋ ಹುಣಸೆ ಹುಳಿ ರಸನ ಹಾಕ್ಕೋಬೇಕು. ನಂತರ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಅರಿಶಿಣ ಪುಡಿ, ಒಂದು 1/4 ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಇಲ್ಲಿ ತನಕ ಉಪ್ಪನ್ನು ಹಾಕ್ಕೊಳ್ಳಿಲ್ಲ, ಉಪ್ಪು ಮತ್ತೆ ಹಾಕ್ಕೊಳ್ಳುವ. ಈಗ ಒಂದು ಬಣಾಲಿಗೆ ಒಂದು 2 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ಮಸಾಲನ್ನು ಹುರ್ಕೊಳ್ಳುವ. ಅದಕ್ಕೆ ಒಂದು 2 ಚಮಚದಷ್ಟು ಇದು ಕೊತ್ತಂಬರಿ, ಮೆಣಸು ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಜೀರಿಗೆ, ತುರ್ಕೊಂಡಿರೋ ತೆಂಗಿನಕಾಯಿ. ಇವಾಗ 2 ಚಮಚದಷ್ಟು ಉದ್ದಿನಬೇಳೆ ಹಾಗೆ 2 ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದರೆ ಸಾಂಬಾರಿಗೆ ಚೆನ್ನಾಗಿ ರುಚಿ ಬರುತ್ತೆ. ನಂತರ ಉಳಿದಿರೋ ಮಸಾಲನ ಹಾಕ್ಕೊಳ್ತಿದ್ದೇನೆ. ಕರಿಬೇವು, ಮೆಣಸು, ಕೊತ್ತಂಬರಿ, ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಜೀರಿಗೆ ಮತ್ತು ಕೊತ್ತಂಬರಿ ಎರಡೂ ಸಮ ಹದದಲ್ಲಿರಲಿ. ಇವಾಗ ಬಂದಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಮಿಕ್ಸ್ ಮಾಡಿ ಮಸಾಲ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ತಿದ್ದೇನೆ. ಗ್ಯಾಸ್ ಆಫ್ ಮಾಡಿ ಆದಮೇಲೆ ಒಂದು 5 ನಿಮಿಷ ಅದನ್ನ ತಣಿಲಿಕ್ಕೆ ಬಿಡಿ. ನಂತರ ಒಂದು ಮಿಕ್ಸಿ ಜಾರಿಗೆ ತುರ್ಕೊಂಡಿರೋ ಕಾಯಿ, ತಣ್ಣಗಾಗಿರೋ ಮಸಾಲನ ಒಂದು 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಉಪ್ಪು ಹಾಕಿ ಬೇಯಿಸಿರೋ ಬಿಳಿ ಕಡಲೆನ ಬೆಂದಿರೋ ಸುವರ್ಣಗೆಡ್ಡೆಗೆ ಸೇರಿಸ್ಕೊಳ್ತಿದ್ದೇನೆ. ಜೊತೆಗೆ ರುಬ್ಕೊಂಡಿರೋ ಮಸಾಲನ ಅದಕ್ಕೆ ಹಾಕ್ಕೋಬೇಕು. ಹೀಗೆ ಮಸಾಲ ಕುದಿ ಬಂದ ಮೇಲೆ ರುಚಿ ನೋಡಿ ಉಪ್ಪು ಖಾರ ಬೇಕಿದ್ದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಒಂದು ಸಿಂಪಲ್ ಒಂದು ಒಗ್ಗರಣೆನ ಕೊಡುವ. ತೆಂಗಿನೆಣ್ಣೆಗೆ ಮೆಣಸು, ಸಾಸಿವೆ, ಬೇವಿನೆಲೆ ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಹಿಂಗು ಹುಡಿಯನ್ನು ಹಾಕ್ಕೊಂಡು ಅದು ಸಿಡಿ ಬಂದ ಮೇಲೆ ಕುದೀತಿರೋ ಸಾಂಬಾರಿಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಡಿ. ಹೀಗೆ ರುಚಿಕರವಾದ ಸುವರ್ಣಗೆಡ್ಡೆ ಕಡಲೆ ಗಶಿನ ನಿಮ್ಮ ಮನೆಯಲ್ಲೂ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.